ಇವತ್ತೆಷ್ಟೋ ಸಂಸಾರಗಳಲ್ಲಿ ಗಂಡನಿಂದ ಹೆಂಡತಿಗಾಗಲಿ, ಹೆಂಡತಿಯಿಂದ ಗಂಡನಿಗಾಗಲಿ ಅವ್ರು ಬಯಸ್ತಕ್ಕಂಥ ಪ್ರೀತಿ ಸಿಗ್ತಾ ಇಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಾಗಿರುತ್ತೆ ಆ ಪ್ರೀತಿ ನಮಗೆ ಸಿಗ್ತಾ ಇಲ್ಲ ಅಂತೇಳಿ. ಆ ಟೈಮಲ್ಲಿ ಎಷ್ಟೋ ಜನ ಏನು ಮಾಡ್ತಾರೆ, ಅಳ್ತಾ ಕೂತ್ಕೋತಾರೆ, ಎಷ್ಟೋ ಜನ ಕೊರಗ್ತಾ ಕೂತಿರ್ತಾರೆ. ಎಷ್ಟೋ ಜನ ಅಕ್ಕಪಕ್ಕದ ಮನೆಯವ್ರ ಥರ ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನ ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊತಾ ಇರಲ್ಲ. ಬಟ್ ಈ ಥರ ಸಿಚುವೇಶನ್ ಬಂದಾಗ ಏನು ಮಾಡಬೇಕಾಗತ್ತೆ? ಗಂಡನಿಂದ ಪ್ರೀತಿ ಸಿಗದೇ ಇದ್ದಾಗ ಹೆಂಡತಿ ಏನು ಮಾಡಬೇಕು, ಅಥವಾ ಹೆಂಡತಿಯಿಂದ ಪ್ರೀತಿ ಸಿಗದೇ ಇದ್ದಾಗ ಗಂಡ ಏನು ಮಾಡಬೇಕು? ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ 3 ಟಿಪ್ಸ್ನ ಶೇರ್ ಮಾಡ್ತೀನಿ. ಸೂಪರ್ ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಎಲ್ಲರೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಎಲ್ಲರಿಗೂ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ. ಎಲ್ಲರೂ ಇವಾಗ ನಿಮ್ಗೆ ಈ ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ನಾಳೆನೂ ಆಗಬಹುದು. ಬೆಟರ್ ದೆನ್ ಇವಾಗಲೇ ತಿಳ್ಕೊಂಡ್ರೆ ಇನ್ನೂ ಯೂಸ್ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೋಡಿ, ಎಕ್ಸ್ಪೆಕ್ಟೇಷನ್ 0 ಇರಲಿ. ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇರಬೇಕು. ಈ ಗಂಡನಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಇನ್ನು ಪಕ್ಕದ ಮನೆಯವ್ರ ಹತ್ರ ಮಾಡಬೇಕಾ? ಹೆಂಡತಿ ಹತ್ರ ಎಕ್ಸ್ಪೆಕ್ಟ್ ಮಾಡ್ದಿರಾ ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಕಾ? ಇದು ನಿಮಗೆ ಕೇಳ್ಬೋದು. ಎಕ್ಸ್ಪೆಕ್ಟೇಷನ್ 0 ಮಾಡ್ಕೊಳ್ಳಿ ಅಂತ ಹೇಳ್ತೀರಾ, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅಂತ ಹೇಳ್ತೀರಾ, ಹೆಂಗೆ ಸರ್ ಅಂತ ನೀವು ಕೇಳ್ಬೋದು. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ಈಗ ಮಾವಿನ ಮರ ಮತ್ತು ಬೇವಿನ ಮರ, ರೈಟ್? ಮಾವು ನಮಗೆ ಸ್ವೀಟ್ ಕೊಡುತ್ತೆ ಅನ್ನೋದು ಅದರ ನೇಚರ್ ಗೊತ್ತು. ಬೇವು ನಮಗೆ ಕಹಿ ಕೊಡುತ್ತೆ ಅನ್ನೋದು ನೇಚರ್ ಗೊತ್ತು. ಬಟ್ ಅದರ ನೇಚರ್ ಗೊತ್ತಿದ್ರೂ ನಾವು ಈಗ ಬೇವಿನ ಮರದ ಹತ್ರ ಹೋಗ್ಬಿಟ್ಟು ನಮಗೆ ಸ್ವೀಟ್ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಸಿಗತ್ತಾ? ಅಥವಾ ಎಕ್ಸ್ಪೆಕ್ಟ್ ಮಾಡೋದು ಸರಿನಾ? ಅದೇ ಥರ ಮಾವಿನ ಮರದ ಹತ್ರ ಹೋಗ್ಬಿಟ್ಟು ನಾವು ಕಹಿನ ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೆಯದಾ, ಸರಿನಾ? ಸಿಗುತ್ತಾ? ಅದು ಇಲ್ಲ. ಇಲ್ಲಿ ನೇಚರ್ ಗೊತ್ತಿದ್ದ ಮೇಲೂ ನಾವು ಕೇಳೋದು ತಪ್ಪಾಗತ್ತೆ. ಅದಕ್ಕೆ ಹೇಳೋದು, ರಾಂಗ್ ಪೀಪಲ್ ಮೇಲೆ ರೈಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಡ್ದು. ರೈಟ್ ಪೀಪಲ್ ಮೇಲೆ ರೈಟ್ ಎಕ್ಸ್ಪೆಕ್ಟೇಷನ್ ಇಡಿ. ಈಗ ನೀವು ಮಾವಿನ ಮರದ ಹತ್ರ ಹೋಗ್ಬಿಟ್ಟು ನನಗೆ ಮ್ಯಾಂಗೋ ಬೇಕು, ಮಾವು ಬೇಕು, ಸ್ವೀಟ್ ಬೇಕು ಅಂತ ಕೇಳಿದಾಗ ಸಿಗುತ್ತೆ. ಅದೇ ನೀವು ಬೇವಿನ ಮರದ ಹತ್ರ ಹೋಗ್ಬಿಟ್ಟು ಕಹಿ ಬೇಕು ಅಂತ ಸಿಗುತ್ತೆ. ಸೇಮ್ ಇಲ್ಲಿ ನಿಮ್ಮ ಹಸ್ಬೆಂಡ್ ಆಗಲಿ, ನಿಮ್ಮ ವೈಫ್ ಆಗಲಿ, ನಿಮ್ಮ ಗಂಡ ಆಗಲಿ, ಹೆಂಡತಿ ಆಗಲಿ, ಅವರ ನೇಚರ್ ನಿಮಗೆ ಗೊತ್ತಾಗಿದೆ, ಅವರು ಪ್ರೀತಿ ಕೊಡಲ್ಲ ಅಂತೇಳಿ. ಇದು ಆಲ್ರೆಡಿ ಗೊತ್ತಿದೆ. ಸುಮಾರು ಪ್ರಯತ್ನ ಮಾಡಿದ್ರಿ, ಬಟ್ ಸಿಗ್ತಾ ಇಲ್ಲ. ಲವ್, ಆ ಪ್ರೀತಿ ಸಿಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ ಅಂದಾಗ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ಲಿ 0. ಎಕ್ಸ್ಪೆಕ್ಟೇಷನ್ ತುಂಬ ಹರ್ಟ್ ಮಾಡುತ್ತೆ. ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರು ಪ್ರೀತಿ ಸಿಗಲಿ ಅಂತೀವಿ, ಅವ್ರು ಕೊಡದೇ ಇದ್ದಾಗ ನೋವಾಗುತ್ತೋ ಇಲ್ವೋ? ಎಷ್ಟೋ ಕಣ್ಣೀರು ಹಾಕಿದ್ರಿ, ನಿಮ್ಗೆ ಗೊತ್ತಿದೆ ಸತ್ಯ. ಇಲ್ಲಿ ಏನು ಮಾಡಬೇಕು? ಯಾವುದೋ ಒಂದು ರಿಲೇಷನ್ಶಿಪ್ ಹೈ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅಲ್ಲಿ ನೋವುಗಳು ಜಾಸ್ತಿ ಇರುತ್ತೆ, ಕಣ್ಣೀರು ಜಾಸ್ತಿ ಇರುತ್ತೆ, ದುಃಖ ಜಾಸ್ತಿ ಇರುತ್ತೆ. ಈ ಥರ ಸಮಯದಲ್ಲಿ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ಲಿ 0 ಆಗಬೇಕು. ಆವಾಗ ನೀವು ಸರಿ ಹೋಗಲಿಕ್ಕೆ ಸಾಧ್ಯ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಸುಳ್ಳು ಅಂತ ಆದಾಗ, ಯಾವ ಎಕ್ಸ್ಪೆಕ್ಟೇಷನ್ ಸುಳ್ಳಾಗ್ಬಿಡುತ್ತೆ ಅಲ್ಲಿ ನಿಮಗೆ ಕಣ್ಣೀರು ಆಗುತ್ತೆ, ರೈಟ್? 101% ಇದು ಪ್ರೂವನ್ ಕೂಡ ಆಗಿರೋವಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದರೆ, ನಿಮ್ಮ ಪ್ರಯತ್ನ ಸದಾ ಇರಲಿ. ನೀವು ಗಂಡನಿಗಾಗಲಿ ಅಥವಾ ಹೆಂಡತಿಗಾಗಲಿ ತಿದ್ದಲಿಕ್ಕೆ ಪ್ರಯತ್ನ ಖಂಡಿತವಾಗಿ ನಿಮ್ಮ ಸದಾ ಇರಬೇಕು. ಅಥವಾ ಗಂಡ ಸರಿ ಹೋಗಲಿ ಅಂತ ಹೆಂಡತಿ ಗಂಡನ ಥರ ತಪ್ಪು ಮಾಡಿ ಬೇರೆ ಅಫೇರಲ್ಲಿ ಹೋಗೋದು ತಪ್ಪಾಗತ್ತೆ. ಅಥವಾ ಹೆಂಡತಿ ಸರಿ ಇಲ್ಲ ಅಂತ ಗಂಡ ಬೇರೆ ಕಡೆ ತಪ್ಪಾಗತ್ತೆ. ಒಂದು ಸಲ ಪ್ರೀತಿ ಅಂತ ಆದಮೇಲೆ ನಿಮ್ಮ ಅಥವಾ ನಿಮ್ಮ ವೈಫ್, ನಿಮ್ಮ ಸಂಗಾತಿಯ ಸಂಬಂಧ ಕೊನೆವರೆಗೂ ಇರುವಂಥದ್ದು. ಬದಲಾವಣೆ ಮಾಡೋದೇ ನಮ್ಮ ಕೆಲಸ. ಬಿಕಾಸ್ ಪ್ರೀತಿ ಸಂಕೇತವಾಗಿ ನಾವು ಮಕ್ಕಳಾಗಿರುತ್ತೆ, ಮದುವೆ ಆಗಿರುತ್ತೆ, ಆ ಸಂಬಂಧದಲ್ಲಿ ನಾವು ಅದನ್ನು ಎಷ್ಟೇ ಹೆಚ್ಚು ಕಡಿಮೆ ಆದರೂ ಬ್ಯಾಲೆನ್ಸ್ ಮಾಡ್ತಾ ಸರಿ ಮಾಡೋಕ್ಕೆ ಪ್ರಯತ್ನ ಪಡಬೇಕೆ ಹೊರತು, ಬಿಕಾಸ್ ಗಂಡ ಹೆಂಡತಿ ಅನ್ನೋದೊಂದು ಶಿವ ಪಾರ್ವತಿಯ ಸಂಬಂಧ ಇದ್ದ ಹಾಗೆ. ಆ ಸಂಬಂಧ ತುಂಬ ಪವಿತ್ರವಾಗಿರ್ತಕ್ಕಂಥದ್ದು. ಅಲ್ಲಿ ಎಷ್ಟೋ ಸಮಸ್ಯೆಗಳು ಬರಬಹುದು ವಿನ, ಸಮಸ್ಯೆ ಬಂತು ಅಂತ ಓಡೋಗ್ಬಿಡಬಾರ್ದು. ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ ಜಗತ್ತಲ್ಲಿ, ಎಲ್ಲದರಲ್ಲೂ ಕೂಡ ಆಚೆ ಈಚೆ ಇರುತ್ತೆ. ಗಂಡ ಸರಿ ಇಲ್ಲ ಅಂತ ಇನ್ನೊಂದು ಬೇರೆ ಕಡೆ ಹೋದರೆ ಅವರು ಎಲ್ಲದರಲ್ಲೂ ಸಹ ಪರ್ಫೆಕ್ಟಾ? ಅಥವಾ ಹೆಂಡತಿ ಸರಿ ಇಲ್ಲ ಅಂತ ಬೇರೆ ಕಡೆ ಹೋದರೆ ಎಲ್ಲ ಪರ್ಫೆಕ್ಟ್ ಇಲ್ಲ. ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಬುದ್ಧಿವಂತ ಪ್ರಾಣಿಗಳು ನಾವೆಲ್ಲ, ಸರಿ ಮಾಡ್ಕೊಳ್ಬೇಕು. ಓಕೆ, ಎಕ್ಸ್ಪೆಕ್ಟೇಷನ್ 0 ಮಾಡ್ಕೊಳ್ಳಿ. ಪ್ರಯತ್ನ ಸದಾ ಇರಲಿ ಗಂಡನಿಗೆ ಸರಿ ಮಾಡ್ಕೊಳ್ಳೋಕ್ಕೆ, ಹೆಂಡತಿಗೆ ಸರಿ ಮಾಡ್ಕೊಳ್ಳೋಕ್ಕೆ. ಆ ಬುದ್ಧಿವಂತಿಕೆಯಿಂದ ಸರಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ, ಆವಾಗ ಸರಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಏನಂದರೆ ನಿಮ್ಮ ಪ್ರಯತ್ನ ಸದಾ ಇರಲಿ. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ನಿಮ್ಮ ಫೋಕಸ್ ಡೈವರ್ಟ್ ಆಗಲಿ. ನೋಡಿ, ಪ್ರೀತಿ ಸಂಕೇತವಾಗಿ ಮಕ್ಕಳಾಗಿರ್ತಾರೆ, ಮಕ್ಕಳ ಮೇಲೆ ನಿಮ್ಮ ಫೋಕಸ್ ಡೈವರ್ಟ್ ಆಗಲಿ. ಅಂದರೆ ನಿಮಗೆ ತುಂಬ ಬೋರ್ ಆಗ್ತಿದ್ರೆ, ಬೇಜಾರಾಗ್ತಿದ್ರೆ, ಅಥವಾ ನಿಮಗೆ ದುಃಖ ಖಂಡಿತ ಪದೇ ಪದೇ ಕಾಡ್ತಾ ಇದ್ದರೆ, ನಿಮ್ಮ ಫೋಕಸ್ ಮಕ್ಕಳ ಫ್ಯೂಚರ್ ಕಡೆಗೆ, ಮಕ್ಕಳ ಪ್ರೀತಿ ಕಡೆಗೆ, ಮಕ್ಕಳ ನಗುವಿನ ಕಡೆಗೆ, ಆ ಕಡೆ ಡೈವರ್ಟ್ ಮಾಡ್ತಾ ಹೋಗಿ. ಎಲ್ಲೋ ಒಂದು ಕಡೆ ಕೂತಲ್ಲೇ ಕೂತ್ಕೋಬೇಡಿ. ಇದರಿಂದ ನೀವು ಒಳೋದ್ರಿಂದ, ನೀವು ಬೇಜಾರು ಮಾಡ್ಕೊಳ್ಳೋದ್ರಿಂದ, ಅಥವಾ ನೀವು ಹಾಗೆ ಕೂತ್ಕೊಳ್ಳೋದು ಏನೂ ಬದಲಾಗಲ್ಲ. ಆಗತ್ತೆ ಏನಾರು? ಕರೆಕ್ಟ್. ಆ ಕಾರಣಕ್ಕೆ ತಾಯಿ ಮನಸ್ಸು ಮಾಡಿದ್ರೆ ಅಥವಾ ಗಂಡ ಮನಸ್ಸು ಮಾಡೋದು, ತಾಯಿ ಅಂದರೆ ಯಾರು? ಮಕ್ಕಳಿಗೆ ಹೆಂಡತಿ ಅಂತ ತಾಯಿ ಆಗ್ತಾಳೆ. ಹಿಂಗೆ ಗಂಡ ಅಥವಾ ಹೆಂಡತಿ ನೀವು ಸ್ಯಾಕ್ರಿಫೈಸ್ ಮಾಡಿ ಫ್ಯಾಮಿಲಿಗೋಸ್ಕರ. ಅದು ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸ್ಯಾಕ್ರಿಫೈಸ್ ಆಗುತ್ತೆ. ಈಗ ಅನ್ಬೋದು, ಹೆಂಗೆ ಸರ್ ಅದು ಸಾಧ್ಯ ಇದೆಯಾ? 100%. ಒಬ್ಬ ವ್ಯಕ್ತಿ ಸನ್ಯಾಸತ್ವ ತಗೊಂಡು ಮನೆ, ಮಠ, ಪ್ರೀತಿ, ಸಂಸಾರ ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸಿ ಆಗ್ತಾನಂತ ಹೇಳಿದ್ರೆ, ಬಿಕಾಸ್ ಆಫ್ ದೇರ್ ಥಾಟ್ ಪ್ರೊಸೆಸ್ ಆ್ಯಂಡ್ ಬಿಲೀಫ್ ಸಿಸ್ಟಮ್. ನಿಮ್ಮಲ್ಲೂ ಆ ಥಾಟ್ ಪ್ರೊಸೆಸ್ ಬಂದರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಟ್ರೈ ಅಂತ ಹೇಳ್ತಾರೆ. ನೀವು ಪ್ರಯತ್ನ ಪಟ್ಟು ಎಲ್ಲ ಪಾಸಿಬಿಲಿಟಿ ಇದೆ. ನಿಮ್ಮ ಸಂಸಾರಕ್ಕೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಬದಲಾವಣೆ ಆದಾಗ ನಿಮಗೆಲ್ಲನೂ ಸಿಗುತ್ತೆ. ಸ್ನೇಹಿತರೆ, ಈ 3 ಪಾಯಿಂಟ್ಸ್ ತುಂಬ ಮುಖ್ಯ ಇದೆ. ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿರೋರು ರೀಕಾಲ್ ಮಾಡ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. ಆ್ಯಂಡ್ ಬದಲಾವಣೆಯಾಗಿ ವಿಡಿಯೋ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಅಂತ ಹೇಳ್ತಾ, ಆ್ಯಂಡ್ ಏನು ಅಂತ ಹೇಳಿದ್ರೆ,
ಇಲ್ಲಿ ತನಕ ನಾನು ವಿಡಿಯೋಗಳನ್ನ ಸುಮಾರು ಜನ ನೋಡಿದರೆ ವಿಡಿಯೋಗಳು ಹೇಗೆ ಬರ್ತಾ ಇದೆ, ಇನ್ಫಾರ್ಮೇಟಿವ್, ಮೋಟಿವೇಶನ್ ಅನ್ನಿಸ್ತಾ ಇದೆಯಾ, ತುಂಬ ರಿಯಾಲಿಟಿ ನಿಮಗೆ ಅರ್ಥ ಮಾಡಿಸ್ತಿದೆಯಾ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ವಿಡಿಯೋ ಮಾಡಿ, ನೀವು ಅಂದರೆ ವಿಡಿಯೋ ರೆಕಾರ್ಡ್ ಮಾಡಿ ನನ್ನ ಒಂದು ವಿಡಿಯೋ ಬಗ್ಗೆ, ನಮ್ಮ ಚಾನಲ್ ಬಗ್ಗೆ ಜಸ್ಟ್ 30 ಸೆಕೆಂಡ್ಸಿಂದ 40 ಸೆಕೆಂಡ್ಸ್ ತನಕ ವಿಡಿಯೋ ಮಾಡಿ ನನಗೆ ಶೇರ್ ಮಾಡಿ. ನಿಮ್ಮ ವಿಡಿಯೋನ ನಾನು ಯೂಟ್ಯೂಬಲ್ಲಿ, ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ನಮ್ಮ ಚಾನಲಲ್ಲಿ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗಾರು ಆ ಥರ ನಮ್ಮ ವಿಡಿಯೋ ಬಗ್ಗೆ ಹೇಳಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ವಿಡಿಯೋ ಮಾಡಿ ಹಾಕ್ಬೋದು ಅಂತ ಹೇಳ್ತಾ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀವಿ. ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕೌನ್ಸಿಲಿಂಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.